ನಮಸ್ಕಾರ ವೀಕ್ಷಕರೇ. ಸಿಎಂ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದ ವ್ಯಕ್ತಿ ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಅಸಲಿಗೆ ಈ ರೀತಿ ಶವವಾಗಿ ಪತ್ತೆಯಾಗಿರುವಂತಹ ವ್ಯಕ್ತಿ ಯಾರು? ಆತನ ಹಿನ್ನೆಲೆ ಏನು? ಯಾಕೆ ಈತ ಸಿಎಂ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದ? ಯಾವ ಕಾರಣಕ್ಕೆ? ಈ ಎಲ್ಲದರ ಕುರಿತು ಇಂಚಿಂಚು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ನಮಸ್ಕಾರ ವೀಕ್ಷಕರೇ. ಮೊನ್ನೆ ಅಷ್ಟೇ ಹಾಸನ ಜಿಲ್ಲೆಯ ಕಲ್ಲಹಳ್ಳಿ ಬಳಿ ಒಂದು ಅನಾಥ ಶವ ಪತ್ತೆಯಾಗುತ್ತೆ. ಅನಾಥ ಶವ ಅನ್ನೋದಕ್ಕಿಂತ ಆತನ ಹಿನ್ನೆಲೆ ಬಗ್ಗೆ ನೋಡಿದ ತಕ್ಷಣ ಪೊಲೀಸರಿಗೆ ಮಾಹಿತಿ ಇರೋದಿಲ್ಲ. ಯಾರೀತ, ಯಾಕೆ ಈ ರೀತಿ ಶವವಾಗಿ ಪತ್ತೆಯಾದ? ಈ ಆಯಾಮದಲ್ಲೇ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಆಗ್ಲೇ ನೋಡಿ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಅದೇ ಕುಶಾಲನಗರ ಠಾಣೆಯಲ್ಲಿ ದಾಖಲಾದಂತಹ ಮಿಸ್ಸಿಂಗ್ ಕೇಸ್. ಅದೇ ಮಿಸ್ಸಿಂಗ್ ಕೇಸ್ನ ವ್ಯಕ್ತಿಯ ಶವ ಇದು ಇರಬಹುದು ಅಂತ ಪೊಲೀಸರು ಕೂಡ ಅಂದಾಜು ಮಾಡ್ತಾರೆ. ಕುಶಾಲನಗರದ ಸಂಪತ್ ಈ ರೀತಿ ಶವವಾಗಿ ಪತ್ತೆಯಾಗಿರ್ತಾನೆ. ಆತನ ಶವ ನೋಡಿದವರು ಪ್ರತಿಯೊಬ್ಬರು ಕೂಡ ಶಾಕಿಗೊಳಗಾಗಿರ್ತಾರೆ. ಕಾರಣ ಇಷ್ಟೇ, ಸಂಪತ್ ನಾಪತ್ತೆ ಬಗ್ಗೆ ಏಪ್ರಿಲ್ 10ನೇ ತಾರೀಕು ಕುಶಾಲನಗರ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿರುತ್ತೆ. ಏನಪ್ಪಾ ಅಂದ್ರೆ, ಇದೇ ಏಪ್ರಿಲ್ 7ನೇ ತಾರೀಕು ಸ್ನೇಹಿತರ ಜೊತೆ ಬರ್ತೀನಿ ಅಂತ ಆತ ಹೋಗಿರ್ತಾನೆ. ಆದ್ರೆ ಏಪ್ರಿಲ್ 7 ರಾತ್ರಿ ಆತ ಮನೆಗೆ ವಾಪಸ್ ಬರೋದೇ ಇಲ್ಲ. ಹಾಗಾಗಿ ಆತನ ಹುಡುಕಾಟದಲ್ಲಿ ಕುಟುಂಬಸ್ಥರು, ಆತನ ಸ್ನೇಹಿತರು ಮುಂದಾದಾಗ ಆತ ಹೋಗಿದ್ದಂತಹ ಕಾರು ಪತ್ತೆಯಾಗುತ್ತೆ. ಆ ಕಾರನ್ನ ಹೋಗಿ ನೋಡಿದಾಗ ಶಾಕ್ ಎದುರಾಗುತ್ತೆ. ಕಾರಣ ಆ ಕಾರ್ನಲ್ಲಿ ಈ ಸಂಪತ್ ಇರೋದೇ ಇಲ್ಲ. ಹಾಗಾದ್ರೆ ಸಂಪತ್ ಎಲ್ಲಿ ಹೋದ ಅನ್ನುವಂಥ ಪ್ರಶ್ನೆ ಯಾಕೆ ಕಾಡುತ್ತೆ ಅಂದ್ರೆ, ಅದೇ ಕಾರ್ನಲ್ಲಿ ಸಂಪತ್ ಇರೋದಿಲ್ಲ, ಬದಲಾಗಿ ಒಂದಷ್ಟು ರಕ್ತದ ಕಲೆಗಳು ಇರೋದು ಪತ್ತೆಯಾಗುತ್ತೆ. ಆಗ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಅನುಮಾನ ದಟ್ಟವಾಗ್ತಾ ಹೋಗುತ್ತೆ. ಯಾಕೆ ರಕ್ತದ ಕಲೆ ಬಂದಿರಬಹುದು? ಈ ಕಾರನ್ನ ಬಿಟ್ಟು ಸಂಪತ್ ಎಲ್ಲಿ ಹೋಗಿರಬಹುದು? ಇಂಥ ಪ್ರಶ್ನೆಗಳು ಶುರುವಾಗುತ್ತೆ. ಹಾಗಾಗಿ ತಡ ಮಾಡದೆ ಅದೇ ಏಪ್ರಿಲ್ 10ನೇ ತಾರೀಕು ಈ ಸಂಪತ್ ಕಡೆಯವರು ಹೋಗಿ ಪೊಲೀಸ್ ಠಾಣೆಗೆ, ಅಂದ್ರೆ ಕುಶಾಲನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟು ಬರ್ತಾರೆ. ಈ ರೀತಿ ಕಾರಿದೆ, ರಕ್ತದ ಕಲೆ ಇದೆ, ಆದ್ರೆ ಬದಲಾಗಿ ಸಂಪತ್ ಮಾತ್ರ ಕಾಣಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದಿರ್ತಾರೆ. ಹೀಗೆ ನಾಪತ್ತೆಯಾಗಿದ್ದ ಸಂಪತ್ ಆತ ಶವವಾಗಿ ನಂತರ ಪತ್ತೆ ಆಗ್ತಾನೆ. ಎಲ್ಲಪ್ಪ ಅಂದ್ರೆ ಅದೇ ಹಾಸನದ ಸಕಲೇಶಪುರ ತಾಲೂಕಿನ ಕಲ್ಲಹಳ್ಳಿ ಭಾಗದಲ್ಲಿ ಆತನ ಶವ ಪತ್ತೆಯಾಗುತ್ತೆ. ಹಾಗಾದ್ರೆ ಏಪ್ರಿಲ್ 7ನೇ ತಾರೀಕು ಸ್ನೇಹಿತರ ಜೊತೆಗೆ ಹೋಗ್ತಾನೆ, ಆತ ಅಲ್ಲಿಂದ ನಾಪತ್ತೆ ಆಗ್ತಾನೆ. ಏಪ್ರಿಲ್ 10ನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಸರಿಸುಮಾರು 1 ತಿಂಗಳಿನಿಂದ ನಾಪತ್ತೆಯಾಗಿದ್ದ ಸಂಪತ್ ಈ ರೀತಿ ಶವವಾಗಿ ಪತ್ತೆಯಾಗಿದ್ದಾದ್ರೂ ಯಾಕೆ? ಯಾರಾತನನ್ನ ಕೊಲೆ ಮಾಡಿದ್ರು? ಯಾವ ಕಾರಣಕ್ಕೆ? ಈ ಆಯಾಮದಲ್ಲಿ ಪೊಲೀಸರ ತನಿಖೆ ಚುರುಕಾಗ್ತಾ ಸಾಗುತ್ತೆ. ಆಗ್ಲೇ ನೋಡಿ, ಯಾವಾಗ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ಈ ಸಂಪತ್ ಯಾರು, ಈತನ ಹಿನ್ನೆಲೆ ಏನು, ಯಾವುದಾದ್ರೂ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ನ, ಯಾರಾದ್ರೂ ವೈರಿಗಳಿದ್ರ ಅನ್ನುವಂಥ ಆಯಾಮದಲ್ಲಿ ಯಾವಾಗ ಪೊಲೀಸರ ತನಿಖೆ ಚುರುಕಾಗ್ತಾ ಸಾಗುತ್ತೋ ಆಗಲೇ ಪೊಲೀಸರಿಗೆ ಒಂದಷ್ಟು ಸ್ವಾರಸ್ಯಕರ ಘಟನೆಗಳು ಈ ಸಂಪತ್ ವಿಚಾರವಾಗಿ ಸಿಗ್ತಾ ಹೋಗುತ್ತೆ. ಅದೇನಪ್ಪಾ ಅಂತ ಅಂದ್ರೆ, 2022ರಲ್ಲಿ ಕೊಡಗಿನಲ್ಲಿ ಸಾಕಷ್ಟು ಭೂಕುಸಿತ ಆಗಿದ್ದು ನಮಗೂ ನಿಮಗೂ ನೆನಪಿದ್ದೇ ಇರುತ್ತೆ. ಆಗ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ರು ಇದೇ ಸಿದ್ದರಾಮಯ್ಯನವರು. ಆಗ ಭೂಕುಸಿತ ಆಗಿರುವಂತಹ ಪ್ರದೇಶಕ್ಕೆ ಹೋಗಿ ಅಟ್ಲೀಸ್ಟ್ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅದನ್ನ ಪರಿಶೀಲನೆ ಮಾಡಿ ಅಲ್ಲಿ ಜನರಿಗೆ ಸಾಂತ್ವನ ಹೇಳಿ, ಸಮಾಧಾನ ಹೇಳಿ ಬರೋಣ ಅಂತ ಹೋದಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಕಾರು ಅಲ್ಲಿ ಪಾರ್ಕ್ ಆಗ್ತಾ ಇದ್ದಂತೆ ಅದೇ ಕಾರಿನ ಮೇಲೆ ಇದೇ ಸಂಪತ್ ಬಂದು ಮೊಟ್ಟೆ ಎಸೆದಿದ್ದ. ನಿಮಗೆಲ್ಲ ನೆನಪಿರಬಹುದು ಆ ಮೊಟ್ಟೆ ಎಸೆತದ ಪ್ರಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಆಗಿತ್ತು ರಾಜ್ಯದಲ್ಲಿ ಅಂತ. ಅದೇ ಮೊಟ್ಟೆ ಎಸೆತದ ರೂವಾರಿ, ಮಾಸ್ಟರ್ ಮೈಂಡ್ ಈ ಸಂಪತ್ ಇವತ್ತು ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಒಂದ್ ಕಡೆ ಇದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದ ಅನ್ನೋ ಕಾರಣಕ್ಕೆ ಪ್ರಕರಣ ಕೂಡ ದಾಖಲಾಗುತ್ತೆ. ಮತ್ತೊಂದು ವಿಚಾರ ಅಲ್ಲಿ ಬೆಳಕಿಗೆ ಬರುತ್ತೆ, ಮಾರಣಾಂತಿಕ ಹಲ್ಲೆ ನಡೆಸಿದ ಅನ್ನೋ ಕಾರಣಕ್ಕೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಕೆಲ ದಿನಗಳ ಕಾಲ ತಲೆಮರೆಸಿಕೊಂಡಿರ್ತಾನೆ. ನಂತರ ಯಾವಾಗ ಆತನಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಆಗ ಈ ಸಂಪತ್ ಪ್ರತ್ಯಕ್ಷನಾಗ್ತಾನೆ. ಹಲವರು ಹೇಳ್ತಾರೆ, ನಿನ್ನ ವಿರುದ್ಧ ಪ್ರಕರಣ ದಾಖಲಾಯಿತು, ಅದಕ್ಕೆ ನೀನು ತಲೆಮರೆಸ್ಕೊಂಡಿದ್ದ, ಎಲ್ಲಿ ಹೋಗಿದ್ದೆ? ಈ ರೀತಿ ಅನೇಕ ಪ್ರಶ್ನೆಗಳು ಎದುರಾದಾಗ ಇದೇ ಸಂಪತ್ ಹೇಳ್ತಾನೆ, ನಾನು ತಲೆಮರೆಸ್ಕೊಂಡಿರಲಿಲ್ಲ, ಬದಲಾಗಿ DCM DK ಶಿವಕುಮಾರ್ ಅವರ ರಕ್ಷಣೆಯಲ್ಲಿ ಇದ್ದೆ ಅನ್ನುವಂತಹ ವಿಚಾರವನ್ನ ಆತನ ಸ್ನೇಹಿತರ ಬಳಿ ಹೇಳ್ಕೊಳ್ತಾನೆ. ಹೀಗಿದ್ದ ಸಂಪತ್ ಏಕಾಏಕಿ ನಾಪತ್ತೆಯಾಗಿದ್ರ ಹಿಂದೆ ಹಲವು ಅನುಮಾನಗಳಿರುತ್ತೆ. ಅದು ಕೂಡ ಈಗ ಈ ರೀತಿ ಶವವಾಗಿ ಆತ ಪತ್ತೆಯಾಗಿರೋದು ಇನ್ನಷ್ಟು ಅನುಮಾನಗಳನ್ನ ದಟ್ಟಗೊಳಿಸಿದೆ. ಯಾರು ಕೊಲೆ ಮಾಡಿರಬಹುದು, ಯಾಕಾಗಿ ಮಾಡಿರಬಹುದು ಅನ್ನುವಂತಹ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಹಿಂದೆ ಈತನ ಮೇಲೆ ಯಾರಿಗೆಲ್ಲ ದ್ವೇಷ ಇತ್ತಲ್ಲ, ಅವರೇ ಯಾರಾದ್ರೂ ಬಂದು ಕೊಲೆ ಮಾಡಿದ್ರ ಅನ್ನುವಂಥ ಆಯಾಮ ಒಂದ್ ಕಡೆ ಆದ್ರೆ, ಪೊಲೀಸರಿಗೆ ಮತ್ತೊಂದು ಆಯಾಮ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಒಬ್ಬ ಮಹಿಳೆ ಜೊತೆ ಈತ ಸಂಪರ್ಕದಲ್ಲಿದ್ದ.
ಆ ಮಹಿಳೆ ಕಾರಣಕ್ಕೆ ಈ ಸಂಪತ್ನ ಕೊಲೆ ಏನಾದರೂ ಆಯ್ತಾ? ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗೊತ್ತಿಲ್ಲ, ಪೊಲೀಸರ ತನಿಖೆಯಿಂದಷ್ಟೇ ಈ ಸಂಪತ್ನ ಕೊಲೆ ಯಾಕಾಗಾಯ್ತು, ಯಾರು ಮಾಡಿದ್ರು, ಏನ್ ದ್ವೇಷ ಆಯ್ತು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಉತ್ತರ ಸಿಗಬೇಕಾಗಿದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.